ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ. ಕೆ. ಶಿವಕುಮಾರ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ರವರು ಹಾಗೂ ರಘುನಾಥ್ ನಾಯ್ಡು ನೇತೃತ್ವದಲ್ಲಿ ಪೌರಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಿಸಲಾಯಿತು ಹಾಗೂ ಪೌರಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಶಿವರಾಮ್ ಗೌಡ್ರು, ಡಾ. ಸಂಜಯ್ ಗೌಡ್ರು, ರಘುನಾಥ್ ನಾಯ್ಡು ರವರು, ವಿಶ್ವ ಆರಾಧ್ಯ ರವರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಂದ ಇರುವುದು ತುಂಬಿ ಬರುವುದು ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು ಕಡಲು ಕುಣಿವುದು ಸೂರ್ಯನಾಡೋ ಜಾರ ಆಟ ಬಾನು ನಗಲಂದೆ. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚು ಈಗ ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿಗಳು ಶ್ರೀ ಡಿ. ಕೆ. ಶಿವಕುಮಾರ್ ಸರ್ ಅವರ ಜನ್ಮದಿನ. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮ್ಗೆ ತಿಳಿಸಬೇಕಾಗುತ್ತೆ. ತಮ್ಗೆಲ್ರಿಗೂ ನೆನಪಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರು ಅವ್ರಿಗೆ ಜವಾಬ್ದಾರಿ ಸಿಕ್ತು. ಆಗ ನಾವು ಹೊರಗಡೆ ಬರಕ್ ಆಗ್ತಿರ್ಲಿಲ್ಲ. ಜನರಿಗೆ ಎಷ್ಟು ಸಮಸ್ಯೆ ಇತ್ತು ಅಂತ ನಮ್ಗೆ ಎಲ್ರಿಗೂ ನೆನಪಿದೆ. ಬಡವರು ಈ ಎಲ್ಲ ಬೇರೆ ಊರಿಂದ ಎಲ್ಲ ಈಗ ಜನರೆಲ್ಲ ಹೋಗಕ್ ಬರ್ತಿರ್ಲಿಲ್ಲ. 4 ವರ್ಷ ಬಿಜೆಪಿ ಸರ್ಕಾರನೇ ಇತ್ತು. ತಮ್ಗೆಲ್ಲ ನೆನಪಿರ್ಬೋದು. 40% ಸರ್ಕಾರ ಅಂತ ಹೆಸರು ಬಂದಿತ್ತು ಆಗ. ಹೌದಾ ಇಲ್ವಾ? ಆಗ ಒಂದು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಿ, ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವೇ ಕಳಿಸ್ತೀವಿ ಅಂತ 1 ಕೋಟಿ ಚೆಕ್ ಕೊಟ್ಟು ಅವ್ರ ಇತಿಹಾಸನ ಸೃಷ್ಟಿ ಮಾಡಿದ್ರು. ಅವ್ರ ಜೊತೆ ಎಲ್ಲ ನಮ್ಮ ಮಕ್ಕಳು ಸೇರ್ಕೊಂಡು, ನಮ್ಮ ಸಿದ್ದರಾಮಯ್ಯ ಸರ್ ಇರ್ಬೋದು, ನಮ್ಮ ರಾಮಿಗರೆಡ್ಡಿ ಸರ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೈ ಜೋಡಿಸಿ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ನಾನೆಲ್ಲ ಕೇಂದ್ರ ಬಿಂದು ಈ ಕಾರ್ಯಕ್ರಮಕ್ಕೆ ನಮ್ಮ ಡಿ. ಕೆ. ಶಿವಕುಮಾರ್ ಸರ್ ಮತ್ತೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ವಿಶೇಷವಾಗಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ಬಂದಿದ್ದೀರಿ. ಮತ್ತೆ ನಮ್ಮ ಮಹಿಳಾ ಕಾಂಗ್ರೆಸ್ ಬಹಳ ಚೆನ್ನಾಗಿ ಇವತ್ತು ಬಂದಿದ್ದೀರಿ. ಈಗ ಮಹಿಳೆಯರಿಗೆ ವಿಶೇಷವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು ಅಂದ್ರೆ ನಮ್ಮ ಮಹಿಳೆಯರು ಕೈ ಬಲ ಪಡಿಸ್ಬೇಕು ಅಂತ
3 ವರ್ಷದಿಂದ ಎಷ್ಟು ಒಳ್ಳೆ ಕೆಲಸಗಳಾಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದೆ. ಉಚಿತವಾಗಿ ನಾವು ಪೌರ ಕಾರ್ಮಿಕರು ನೀವು ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಓಡಾಡ್ತೀವಿ. ಅಕ್ಕ ನಿಮ್ಗೆ ಸಂಬಳ ಎಷ್ಟು ಬರುತ್ತೆ ಪೌರ ಕಾರ್ಮಿಕರು? ಹಾ, ಅದ್ ಯಾರು ಮಾಡಿದ್ರು? ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಈಗ ನಿಮ್ಮ ಕೆಲಸ, ರಾಹುಲ್ ಗಾಂಧಿ ಅವರು ಬಂದಿದ್ರು ನನ್ನ ಕ್ಷೇತ್ರದಲ್ಲೇ ಜೆಪಿ ನಗರದಲ್ಲೇ ಒಂದು ಸಭೆ ಆಯ್ತು ಎಲೆಕ್ಷನ್ ಮುಂಚಿತವಾಗಿ. ಆಗ ನಮ್ಗೆಲ್ಲ ಕಾಯಂ ಮಾಡಬೇಕು ಅಂತ ನೀವು ಬೇಡಿಕೆ ಕೊಟ್ರಿ, ಹೌದಾ ಇಲ್ವಾ? ಯಾರು ಮಾಡಿದ್ದು? ನಮ್ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಮ್ಮ ಜೊತೆ ಮಹಿಳೆಯರಾಗಿರ್ಲಿ, ಕಾರ್ಮಿಕರಾಗಿರ್ಲಿ, ಬಡವರಾಗಿರ್ಲಿ, ಮಧ್ಯಮ ವರ್ಗದವರಾಗಿರ್ಲಿ, ಯುವಕರಾಗಿರ್ಲಿ, ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ವರ್ಗ ಆಗಿರ್ಲಿ, ಎಲ್ಲರ ಜೊತೆ ಒಂದೇ ಪಕ್ಷ ಕಾಂಗ್ರೆಸ್ ಪಕ್ಷ. ಇವತ್ತು ವಿಶೇಷವಾಗಿ ಇಲ್ಲಿ ನಮ್ಮ ಪದ್ಮನಾಭ ನಗರದಲ್ಲಿ ನಾನು ನಮ್ಮ ಸಹೋದರಿಯರು ಇಬ್ಬರು ದಯವಿಟ್ಟು ಪೌರ ಕಾರ್ಮಿಕರು ಇಲ್ಲಿ ಬರಬೇಕು ಅಂತ ನಾನು ಮನವಿ ಮಾಡ್ತೀನಿ. ದಯವಿಟ್ಟು ಇಬ್ಬರು ಇಲ್ಲಿ ಬರಬೇಕು. ಹುಟ್ಟುಹಬ್ಬದ ದಿವಸ ಡಿ.ಕೆ. ಶಿವಕುಮಾರ್ ಅವರು ಸ್ವತಃ ನಮ್ಮ ಹುಟ್ಟುಹಬ್ಬಕ್ಕೆ ಫ್ಲೆಕ್ಸ್ ಹಾಕಬೇಡಿ, ಹೆಚ್ಚು ಪ್ರಚಾರ ಬೇಡ, ಬಹಳ ಸಿಂಪಲ್ ಆಗಿ ಪತ್ರಿಕೆ ಮಾಡ್ಕೋಬೇಕು ಅಂತ ಹೇಳಿ ಅವರು ಬೆಂಗಳೂರು ತಮಿಳುನಾಡಿನ ಕಡೆಗೆ ದೇವಸ್ಥಾನಕ್ಕೆ ಅವ್ರ ಪ್ರತಿ ಮಾಮೂಲಿ. ಬಹುಶಃ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳ ಪೈಕಿ ಅತಿ ಹೆಚ್ಚು ದೇವಸ್ಥಾನ ಅಂತ ರಾಜಕಾರಣಿ ಅವರಾಗಿದೆ, ದೇವರ ಮೇಲೆ ಭಕ್ತಿ ಇರ್ತಕ್ಕಂಥ ರಾಜಕಾರಣಿ ಅವರಾಗಿದೆ, ಅದು ಡಿ.ಕೆ. ಶಿವಕುಮಾರ್ ಅವರು ಅಂತ ಹೇಳಿದ್ರೆ ತಪ್ಪೇನಾಗೋದಿಲ್ಲ. ಹಾಗೆಯೇ ಈ ಸಮಾರಂಭಕ್ಕೆ ನಮ್ಮ ಆರಾಧ್ಯರು ಬಿಎಂಟಿಸಿ ಅಧ್ಯಕ್ಷರಿಂದ ಆಗ್ತಿದ್ದರು ಎಲ್ಲ ಕಾರ್ಯಗೌರವಗಳನ್ನು ಬಿಡಬಟ್ಟಿ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ದಿವಸ ಪದ್ಮನಾಭನಗರದಿಂದ ಮುಂಚಾರದಲ್ಲಿ ನೋಡಬೇಕು ಅಂತೇಳಿ ಇಲ್ಲಿ ಬಂದಿರ್ತಕ್ಕಂಥ ಆರಾಧ್ಯ ಅವರೇ, ಹಾಗೆಯೇ ನಮ್ಮ ಸಹೋದರಿ ನಮ್ಮ ರಾಮಲಿಂಗರೆಡ್ಡಿ ಅವರು, ಬಹಳ ಜನ ಮಂತ್ರಿಗಳು ನೋಡ್ತೀವಿ ನಾವು, ಸೌಮ್ಯ ಬಹಳ ಜನ ಮಂತ್ರಿಗಳು ನೋಡ್ತೀವಿ, ನೋಡ್ಬಿಟ್ಟಿದ್ದೀವಿ. ರಾಮಲಿಂಗರೆಡ್ಡಿ ಅಂತ ಸ್ಪೆಷಲ್ ಕೆಟಗರಿ, ಎಲ್ಲಾರನ್ನೂ ವಿಶ್ವಾಸ ನೋಡ್ತಕ್ಕಂಥ ಕೆಟಗರಿ ಇರ್ತಕ್ಕಂಥದ್ದು ಅದು ರಾಮಲಿಂಗರೆಡ್ಡಿ ಒಬ್ಬರಿಗೆ. ಅವರ ಸುಪುತ್ರಿಯಾಗಿರ್ತಕ್ಕಂಥ ನೀನು ಸಹಿತ ಇಡೀ ರಾಜ್ಯದ ಮಹಿಳಾ ಮನೆಗಳನ್ನೆಲ್ಲರೂ ಸಹಿತ ಒಂದುಗೂಡಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಒಳ್ಳೆ ತಪ್ಪಳೆ ನೀವು ಹೆಂಗಸದಲ್ಲಿ ನೋಡಿದ್ರೆ ಅವರಿಗೆ. ಹಾಗೆಯೇ ಈ ನಮ್ಮ ರಘುನಾಥ್ ನಾಯ್ಡು ಬಹುಶಃ ಬಹಳ ಜನ ಎಲೆಕ್ಷನ್ ಸೋತ ಮೇಲೆ ಅಡ್ರೆಸ್ ಇಲ್ಲ ಹೊಂಟಿದ್ದಾರೆ. ರಘುನಾಥ್ ನಾಯ್ಡು ಇನ್ನು ಹೊಸರಾಗಿ ಪ್ರತಿಯೊಂದು ಕಾರ್ಯಕ್ರಮಗಳು ಈ ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಅಂತ ಎಲ್ಲರೂ ಚರ್ಚೆ ಮಾಡಿ ಏನೋ ಒಂದು ಇದೀಗ ನಾವು ಕಾಂಗ್ರೆಸ್ ಅವರು ಬಿಜ್ಜಾಗಿದ್ದೇವೆ, ನಮ್ಮ ಸರ್ಕಾರ ಇರಬಹುದು, ಪಾರ್ಟಿನೂ ಬಹಳ ಬಂದೋಬಸ್ತಾಗಿದ್ದೇವೆ ಅಂತಕ್ಕಂಥ ಹೇಳ್ತಕ್ಕಂಥ ರಘುನಾಥ್ ನಾಯ್ಡು ಅವರ ನಾಯಕತ್ವದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೆವು. ಹಾಗಾದ್ರೆ ನಮ್ಮ ಸಂಜಯ್ ಗೌಡರು ಪದ್ಮನಾಭ ಎದ್ದು ನಾವೆಲ್ಲ ನಮ್ಮ ರಾತ್ರಿ ಬೆಂಗಳೂರು ಅಮ್ಮಮ್ಮ ಅಂದ್ರೆ ಡೆಲ್ಲಿ ಕಡೆಗೆ ಹೋದೆವು, ಅವರ ರಾತ್ರಿ ದುಬೈ ಕಡೆಗೆ ನವಾಬರ ಕಡೆಗೆ ಇರ್ತಕ್ಕಂಥ ರಾತ್ರಿ ಅಲ್ಲೂ ಸಹಿತ ದುಬೈನಲ್ಲಿ ನಾವು ಅಸ್ಸಾರಿ ಹೋಗಿದ್ವಿ ದುಬೈಗೆ. ಸಂಜಯ್ ಗೌಡ್ರಂತ ಸಿಸ್ಟಮ್ ನಲ್ಲಿ ನಾವು ಬರ್ತಕ್ಕೆ ಆಗಲೇ ಇಲ್ಲ ಇರ್ತದೆ. ಆದ್ರಿಂದ ಶುಭ ಹಾರೈಸಿ ಸಂಜಯ್ ಗೌಡರು ಬಹಳ ಚೆನ್ನಾಗೆಲ್ಲ ಅವ್ರು ಕರ್ಕೊಂಡು ನಿಂತೇಳಿ. ಹಾಗೆ ನಮ್ಮ ಲಕ್ಷ್ಮೀಪತಿ ಅವರು ಈಗ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಪವನ್ ಅವರು ಮತ್ತು ಅಕ್ಬರ್ ಅವರು ನಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇರ್ತಕ್ಕಂಥ ಜಗಣ್ಣ. ಹಾಗೆಯೇ ನೀವು ಫಿಲಮ್ ಮಾಡಿದ್ದೀರಾ? ಯಾವ್ದು ಮಾಡಿದ್ದೀರಿ? ರಾಜ್ಕುಮಾರ್ ಜೊತೆಲಿ ಅದಕ್ಕೆ ಈಗ ನಾವೆಲ್ಲರೂ ಚಲನಚಿತ್ರ ಅಂತ ಅದೇ ನಮ್ಮ ಮುಖ್ಯವಾಗಿದ್ದಾರೆ. ನಮ್ಮ ನಮ್ಮ ಅಣ್ಣ ಎಲ್ಲಿಗೆ ಸವಿತಾ ಸಮಾಜದ ರಾಜ್ಯಕ್ಕೆ ನಮ್ಗೆ ಒಂದು ಪಾರ್ಟಿ ನಿಂತು ಊಟಕ್ಕೆ ಹೇಳಿದ್ರೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಮ್ಮ ಸ್ಟೇಜ್ ಮೇಲೆ ಇರುವಂಥ ಸೌಮ್ಯರೆಡ್ಡಿ ಅವರು, ಅಂದರೆ ಒಂದು ನಿಮಿಷ, ಸೌಮ್ಯರೆಡ್ಡಿ ಮೇಡಮ್ MLA ಆಗಿದ್ದಾಗ
220 ಜನ ಏನ್ MLA ಏಕೈಕ MLA ಅಂತ ಅವರೇ ಯಾವ್ದ್ರಲ್ಲೇ ಅರ್ಥ ಮಾಡ್ಕೊಂಡಿರ್ಬೇಕು ಪ್ರತಿಯೊಬ್ಬರು. ಅವರು ಒಬ್ಬರು ಯಾರ ಹತ್ರನೂ ಏನು ಯಾವುದೇ ಒಂದು ಟ್ರಾನ್ಸ್ಫರ್ ಇದಾಗಲಿ, ಒಂದು ಆಫೀಸರ್ಗಾಗಲಿ, ಒಂದು ಕಡೆ ಅವ್ರ ಟೈಮು, ಅವ್ರ ಪ್ರಿನ್ಸಿಪಲ್ಸ್, ಅವ್ರ ಹತ್ರ ಲಾಸ್ಟ್ ಟೈಮ್ ಇದ್ದಾಗ ನಾವು ಎಷ್ಟೋ ಜನ MLA ಮಿನಿಸ್ಟರ್ ಸಾಕಷ್ಟು ಜನ ನೋಡಿದ್ದೀನಿ. ಇವಾಗ ತಮಿಳುನಾಡು ನೋಡಿದ್ದೀನಿ, ಇಲ್ಲಿ ನೋಡಿದ್ದೀನಿ, ಆಂಧ್ರದಲ್ಲಿ ನೋಡಿದ್ದೀನಿ. ಇಷ್ಟು ಜನಕ್ಕೂ ಏಕೈಕ MLA ಅಂದ್ರೆ ಇವತ್ತು ಹೇಳಿದ್ದು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರು ಅಂತ ಹೇಳ್ತಾರೆ. ಆ ಥರ MLA ಆಗಬೇಕು, ಅದೇ ಥರ ನಮಗೆ CM ಆಗಬೇಕು ಮುಂದಕ್ಕೆ ಅಂತ ಕೇಳ್ತಾರೆ. ಮುಂದೆ ಒಂದು ವರ್ಷ ಆ ಥರ ಹೇಳಿದೆ. ಈಗ ನಮ್ಮ ಸೂರ್ಯನಗೌಡ ಸಾಹೇಬರು ಅವ್ರಿಗೂ ಧನ್ಯವಾದಗಳು. ಅವರು ತುಂಬಾ ಹಿರಿಯರು, ಅವ್ರ ವಯಸ್ಸು ಅಷ್ಟಿಲ್ಲ, ಅವ್ರ ಅನುಭವ ಅಷ್ಟಿಲ್ಲ, ನಮ್ಮ ವಯಸ್ಸು ಅಷ್ಟು ಹಿರಿಯರು ಅವರು. ಇನ್ನು ಸಂಜೆ 35 ವರ್ಷ ಸರ್. ಇನ್ನು ನಮ್ಮ ಸಂಜಯ್ ಅವರು, ನಮ್ಮ ಸ್ನೇಹಿತರು, ಇನ್ನ ನಮ್ಮ ಲಕ್ಷ್ಮೀ ಪ್ರಧಾನ್ ಅವರು ಎಲ್ಲರೂ ಗೊತ್ತಿರೋರು. ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಎಲ್ಲರಿಗೂ ನಮ್ಮನ್ನ ಬೈತಾರೆ, ನಮ್ಮನ್ನ ಉಳಿತಾರೆ, ನಮಗೆ ಕೆಲಸ ಮಾಡ್ತಾರೆ. ಅದ್ರ ಲಕ್ಷ್ಮೀ ಪ್ರಧಾನ್ ಅವರಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಪವನ್ ಕುಮಾರ್ ಬ್ಲಾಕ್ ಪ್ರೆಸಿಡೆಂಟ್ ಅವರು, ಅಕ್ಬರ್ ಅವರು, ಈ ಕಡೆ ಮಾದೇವಣ್ಣ ಅವರು, ನಮ್ಮ BD ಶ್ರೀನಿವಾಸಮೂರ್ತಿ ಅವರು, ಸುಜಾತ ಅವರು, ಹುಚ್ಚಪ್ಪಣ್ಣ ಅವರು. ಲಾಸ್ಟ್ ಟೈಮ್ ನಾನು MLA ನಿಂತಿದ್ದಾಗ ಅವರೇ ಇನ್ಚಾರ್ಜ್ ಇದ್ರು. ಅವರ ಸಹಾಯಕ್ಕೆ ಪ್ರೋತ್ಸಾಹ ಮಾಡಿದ್ರು. ಆಮೇಲೆ ನಮ್ಮ ಕೃಷ್ಣಪ್ಪಣ್ಣ ಅವರು ಪ್ರೆಸಿಡೆಂಟ್ ಆಗಿದ್ರು. ಅವರಿಬ್ಬರು ಸಹಾಯಕ್ಕೆ ಪ್ರೋತ್ಸಾಹ ಮಾಡಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಅಂತ ಎಕ್ಸಾಂಪಲ್ ಇವತ್ತು ಕೇರಳದಲ್ಲಿ ಆಗಿದೆ. ಯಾರು ಕೆಲಸ ಮಾಡೋರಿಗೆ ಟಿಕೆಟ್ ಕೊಡ್ತಾರೆ ಕಾರ್ಪೊರೇಷನ್ ಇದರಲ್ಲಾಗಲಿ, ಪಕ್ಷ ಹೈಕಮಾಂಡ್ ಅಂದ್ಕೊಂಡ್ರು ಲೋಕಲ್ ಜನರು ಏನಂತಾರೋ ಅವ್ರು ಯಾರು ಕೆಲಸ ಮಾಡ್ತಾರೋ, ಯಾರಿಗೆ ಇನ್ಫ್ಲೂಯೆನ್ಸ್ ಹೋಗಿದ್ದು, ಯಾರಿಗೆ ಒಂದು ಸರ್ವೆ ರಿಪೋರ್ಟ್ ತಗೊಂಡು ಹೋಗ್ಬೇಕು, ಅದರಿಂದ ಕೇರಳದಲ್ಲಿ ಕೊಟ್ಟಿದ್ದೆಲ್ಲ ಅರ್ಥ ಆಗಿರ್ಬೇಕು. ಇನ್ನು ಮುದ್ರಾಜ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಆದರ್ಶನ್ ನರೇಂದ್ರ ಅವರು ಇದ್ದಾರೆ, ನಮ್ಮ ಕರೇಸಂದ್ರ, ಇನ್ನು ಶಿವೀರ್ ಇದ್ದಾರೆ, ನಮ್ಮ ಆರಾಧ್ಯ ಸರ್ ವೈಸ್ ಪ್ರೆಸಿಡೆಂಟ್, ನಮ್ಮ ಹಳೆ ಬ್ಲಾಕ್ ಪ್ರೆಸಿಡೆಂಟ್ ಇದ್ದಾರೆ. ನಾನು ಹೇಳಿದೆ, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಅವಾಗ ಬಕ್ಷಿ ಸರ್ ಇದು. ಅವ್ರ ತಂದೆ ಆ ಕಾಲದಲ್ಲಿ ನಾನು ಇನ್ನೂ ಚಿಕ್ಕ ಹುಡುಗ 10 ರೂಪಾಯಿ ಟಿಕೆಟ್ 10 ರೂಪಾಯಿ ಕೊಡ್ತಾರೆ ರಾಜ್ಯದಕ್ಕೆ. ಯಾರು ತಂದೆ ಬಕ್ಷಿ ಅವ್ರು ತಂದಿರ್ಬೇಕಾದ್ರೆ SMS 10 ರೂಪಾಯಿ ಕೊಡ್ತಾರೆ ಟಿಕೆಟ್ ಇದ್ರು. ಆವಾಗಿನ ಒಳ್ಳೆ ಕಾಂಗ್ರೆಸ್, ಹಳೆ ಕಾಂಗ್ರೆಸ್ ಬೇಕು. ಇನ್ನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವರು ಇದ್ದಾರೆ, ನಮ್ಮ ರಮೇಶ್ ಇದ್ದಾರೆ, ರಾಮಮೂರ್ತಿ ಇದ್ದಾರೆ, ರಾಮಚಂದ್ರ ಇದ್ದಾರೆ, ನಮ್ಮ ಕಾರ್ತಿಕ್ ಅವರು ಇದ್ದಾರೆ. ಮೊದಲ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ. ಮುಂದಿನ ವರ್ಷ ಈ ಕಾರ್ಯಕ್ರಮ ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅಷ್ಟರಲ್ಲಿ ಈ 14 ಎಲ್ಲ 5,000 25,000 ಜನ ಸೇರಿಸಿ ಮೇಕೆದಾಟು ಯಾತ್ರೆ ಲಾಸ್ಟ್ ಟೈಮ್ ಮಾಡಿದ್ದೆ. ಎಲ್ಲ ಫಸ್ಟ್ ಟೈಮ್ ಮೇಕೆದಾಟು ಮಾಡಿದಾಗ ಸರ್ ನಾಯ್ಡು ಮಾಡೋಗ್ಬಿಡ್ತಾರೆ, ನಾಯ್ಡು ಗೊತ್ತಿಸ್ಬಿಡಿ ಸರ್, ಓಡೋಗ್ಬಿಡ್ತಾನೆ ಸರ್, ನಾಯ್ಡಿಗೆ ಎಕ್ಸ್ಪೀರಿಯನ್ಸ್ ಇರೋ ನೀವು ಸರ್ ಅಂತ ಹೇಳಿದ್ರು. ಒಂದು ನಮ್ಮ ಚೋಟ್ರಿಗಿದ್ದಾಗ ಆದ್ರೆ ಅವತ್ತು DK ಶಿವಕುಮಾರ್ ಸಾಹೇಬರು, ಸುರೇಶ್ ಸಾಹೇಬರು ಇಲ್ಲ ಬಿಡಿ ನಾವು ನೋಡ್ಕೊತೀವಿ ಅಂತ ಹೇಳಿದ್ರು. ಅವತ್ತಿಂದ ಅವ್ರ ಜೊತೆಲಿ ಇದ್ದೀನಿ. ಅವ್ರು ಹೇಳಿದಂಗೆ 25 ಜನ ಊಟ ಮಾಡಿಸೋದು ರೆಡಿ ಮಾಡಿಸ್ಕೊಟ್ಟು ಇನ್ನ ಅವ್ರು 25 30,000 ಅಡಿಗೆ ಎಲ್ಲ ಉಳಿತು. ಈಗ ನಮ್ಮ ಸಾಹೇಬರು ನೆಕ್ಸ್ಟ್ ಟೈಮ್ ಮುಂದಿನ ವರ್ಷ CM ಆಗೇ ಇರ್ತಾರೆ. ಅವ್ರು ಮುಂದಿನ ಅವತ್ತಿಲ್ಲ ಅಂದ್ರೂ ಇಡೀ ಗ್ರೌಂಡ್ ಅಲ್ಲಿ ಪದ್ಮನಾಭನಗರದಲ್ಲಿ 25,000 ಜನ ಸೇರಿಸಿ ಹೈಯೆಸ್ಟ್ ಆಗಿ ಇಡೀ ಬೆಂಗಳೂರಲ್ಲಿ ಯಾರು ಮಾಡಿರ್ಬೋದು ಅಂತ ಫಂಕ್ಷನ್ ಮಾಡಿ ಅವ್ರ CM ಆಗಿ ಮಾಡಿ ತೋರಿಸ್ತೀನಿ. ನಮ್ಮ ಕೆಪಾಸಿಟಿ ತೋರಿಸ್ತೀವಿ. ಮುಂದಿನ ಸಲ ಪದ್ಮನಾಭನಗರದಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ಲಿ ನಮ್ಮ ಸಂಬಂಧ ಇಲ್ಲ, ಕಾಂಗ್ರೆಸ್ ಬಂದೇ ಬರುತ್ತೆ. ಯಾರು ಏನೇ ಮಾಡಿದ್ರು, ನಾನ್ ಮಾಡಿರ್ಬೋದು, ಇನ್ನೊಬ್ರು ಮಾಡ್ಬೋದು, ಸಂಜಯ್ ಗೌಡರು ಮಾಡ್ಬೋದು, ಶಿವರಾಮೇಗೌಡರು ಮಾಡ್ಬೋದು, ಪಕ್ಷಕ್ಕೆ ಲೆಕ್ಕ ಇರುತ್ತೆ. ಒಂದು ಇಂಟೆಲಿಜೆನ್ಸ್ ಇರುತ್ತೆ, ಇಂಟೆಲಿಜೆನ್ಸ್ ಮೇಲೆ ಟಿಕೆಟ್ ಕೊಡ್ತಾರೆ. ಅವರೇ ನೆಕ್ಸ್ಟ್ ಟೈಮ್ ಇಲ್ಲಿ ಗೆಲ್ತಾರೆ. ಏನಕ್ಕೆ ಎಲ್ಲೇ ಏನೇ ಗೆದ್ರು ನೆಕ್ಸ್ಟ್ ಟೈಮ್ ಪದ್ಮನಾಭ ಕಾಂಗ್ರೆಸ್ ಬರುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ. ಅದೇ ನಮ್ಗೆಲ್ಲ ಕೋಆಪರೇಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಬಂದಿದ್ದೀವಿ, ಧನ್ಯವಾದಗಳು. ಅದೇ ಗ್ಯಾರಂಟಿಗಳನ್ನ ಇಟ್ಕೊಂಡು ಬಿಜೆಪಿಯವರು ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆಗಳಲ್ಲಿ ಆದಂತಹ ರಾಜ್ಯಗಳಲ್ಲೆಲ್ಲ ಅವರು ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಿಗಳಿಗೆ ಪ್ಲಾನ್ ಮಾಡಿ ಸಕ್ಸಸ್ಫುಲ್ ಆದರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ನಾಯಕ ಅವತ್ತಿನ ದಿನ ಯಾವುದಕ್ಕೂ ಲೆಕ್ಕ ಅಂದ್ರೆ ಎದೆಗುಂದದೆ ಅವತ್ತಿನ ದಿನ 5 ಗ್ಯಾರಂಟಿಗಳನ್ನ ಕೊಡಲೇಬೇಕು ರಾಜ್ಯಕ್ಕೆ, ನಮ್ಮ ಜನಗಳಿಗೆ ಅಂತ ಹೇಳಿ ಮನಸ್ಸು ಮಾಡಿ ಅವತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಮಾಡಲಿಲ್ಲ ಅಂದ್ರೆ ಇವತ್ತು ನಮ್ಮ ಬಡಜನತೆಗೆ ಆಗಲಿ ಪ್ರತಿಯೊಂದು ಕುಟುಂಬಕ್ಕೆ ಸುಮಾರು 7 ರಿಂದ 8,000 ರೂಪಾಯಿ ತಿಂಗಳಿಗೆ ಸೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ರಾಜ್ಯದಲ್ಲಿ ವರ್ಷಕ್ಕೆ 54,000 ಕೋಟಿ ರೂಪಾಯಿನ ವರ್ಷಕ್ಕೆ ಕೊಡ್ತಾ ಇರ್ತಕ್ಕಂಥ ಯಾವ್ದಾದ್ರು ರಾಜ್ಯ ಆಡಳಿತ ಮಾಡ್ತಾ ಇರೋ ರಾಜ್ಯ ಇರೋದು ಕರ್ನಾಟಕ. ಅದಕ್ಕೆ ಕಾರಣಕರ್ತರಾದಂತ DK ಶಿವಕುಮಾರ್ ಅವರು. DK ಶಿವಕುಮಾರ್ ಬಗ್ಗೆ ನಾನು ಏನು ಹೆಚ್ಚು ಹೇಳಲಿಕ್ಕಿಲ್ಲ, ಯಾಕಂದ್ರೆ ವೇದಿಕೆ ಮೇಲೆ ಶಿವರಾಮೇಗೌಡ ಅವರು ಜೊತೆಲಿದ್ದವರಿದ್ದಾರೆ, ಸಂಜಯ್ ಗೌಡರು, ರಘುನಾಥ್ ನಾಯ್ಡು ಮತ್ತೆ ಹಿರಿಯರು ನಮ್ಮ ಯಾದವ್ ಅವರು ಇದ್ದಾರೆ, ಲಕ್ಷ್ಮೀಪತಿ ಯಾದವ್ ಅವರು ಎಲ್ಲ. ನಾವು ಯಾಕೆ ಶಿವಕುಮಾರ್ ನಾವೆಲ್ಲ ಒಂದೇ ಕಾಲೇಜಿನಲ್ಲಿ ಓದೋರು, ಒಂದೇ ಕಾಲೇಜಲ್ಲಿ ಚುನಾವಣೆ ನಿಂತವರು. ಶಿವಕುಮಾರ್ ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಅವ್ರಿಗೂ ಕೂಡ ಕಾಲೇಜಲ್ಲಿ ಎಲೆಕ್ಷನ್ ನಿಂತಾಗ ನಾವೆಲ್ಲ ಹೋರಾಟ ಮಾಡಿ
ಆಮೇಲೆ ಎಲೆಕ್ಷನ್ ಗೆದ್ದು ಕಾಂಗ್ರೆಸ್ ಪಕ್ಷದ LST ಅಂಗಸಂಸ್ಥೆಯಲ್ಲಿ ಕೆಲಸ ಮಾಡಿ ಆಮೇಲೆ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿ ಒಟ್ಟಿಗೆ ಇದ್ದಂಥವರು. ಅವರು ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡು ರಾಜ್ಯಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋದು ಮೊದಲಿಂದ ಇಟ್ಟು ಅದನ್ನ ಮಾಡಿದ್ದಾರೆ. ಮುಂದೆ ಇವತ್ತಿನ ದಿನ ನಾವು ಅವರ ಜನ್ಮದಿನದ ಪ್ರಯುಕ್ತ ರಘುನಾಥ್ ನಾಯ್ಡು ಅವರು ಈ ಕಾರ್ಯಕ್ರಮ ಏನು ಆಯೋಜಿಸಿ ಪ್ರತಿ ವರ್ಷದಂತೆ ಈ ವಿಷಯ ನೀವು ಆಯೋಜಿಸಿ ನಮ್ಮ ಕಾರ್ಮಿಕ ಬಂಧುಗಳಿಗೆ ಸನ್ಮಾನ ಮಾಡುವುದರ ಮುಖಾಂತರ ಕೇಕ್ ಕಟ್ಟುವ ಅವರ ಬರ್ತ್ಡೇ ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ಶಿವಕುಮಾರ್ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಕೂಡ ಉನ್ನತ ಅಧಿಕಾರವನ್ನು ಕೊಟ್ಟು ಈ ರಾಜ್ಯದಲ್ಲಿ ಬಂಧುಗಳೇ, ವೇದಿಕೆ ಮೇಲಿರುವ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕಿ ಹಾಗೂ ಎಲ್ಲ ಬಡವರಾಗಲಿ ಶ್ರೀಮಂತರಾಗಲಿ ಯುವಕರಾಗಲಿ ಎಲ್ಲರನ್ನ ಒಂದು ಹೊಂದಾಣಿಕೆಯಿಂದ ಕರ್ಕೊಂಡು ಹೋಗ್ತಾ ಒಂದು ಸೌಮ್ಯವಾದ ಪೊಲಿಟಿಷಿಯನ್ ಸೌಮ್ಯ ರೆಡ್ಡಿ ಅವರು. ಸೊ ಅವ್ರಿಗೂ ಸ್ವಾಗತ ಕೊಡ್ತಾ, ಅದೇ ರೀತಿ ಮಾಜಿ ಸಂಸದರು ಮಾಜಿ ಶಾಸಕರು ಹೇಳ್ತಾ ಇದ್ರು ಸ್ಟೈಲಿಶ್ ಅನ್ನೋದಕ್ಕೂ ಒಂದು ಬೆಲೆ ಇದೆ. ಆ ಸ್ಟೈಲಿಶ್ ಅನ್ನೋದಕ್ಕೂ ಒಂದು ಕೆಲಸ ಕೂಡ ಸ್ಟೈಲಿಶ್ ಆಗಿ ಮಾಡ್ತಾರೆ, ಜನರ ಸೇವೆ ಅಂತ ಹೇಳ್ತಾರೆ ನಮ್ಮ ಶಿವರಾಮೇಗೌಡ್ರೆ. ಅದೇ ರೀತಿ ನಮ್ಮ BMTC ಅಧ್ಯಕ್ಷರಾದ ಆರಾಧ್ಯ ಅವರೇ ಹಾಗೂ 2023 ನಮ್ಮ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ಅವರೇ, ನಮ್ಮ ಲಕ್ಷ್ಮೀಪತಿ ಅವರೇ, ಹರಿರೆಡ್ಡಿ ಅವರೇ, ನಮ್ಮ ಗೋವಿಂದರಾಜು ಅವರ ಮಿಸಸ್ ನಮ್ಮ ಸುಜಾತ ಗೋವಿಂದರಾಜು ಅವರೇ, ಅದೇ ರೀತಿ ನಮ್ಮ ಇಬ್ಬರು ಬ್ಲಾಕ್ ಪ್ರೆಸಿಡೆಂಟ್ಸ್ ಆದ ಪವನ್ ಅವರು ಹಾಗೂ ಅಕ್ಬರ್ ಅವರು ಹಾಗೂ ಜಗದೀಶ್ ನಾಗೇನು ಇಲ್ಲಿರುವ ಎಲ್ಲ ಹರೀಶ್ ಎಲ್ಲ ನಾಯಕರು ಮಾಧವಣ್ಣ ಇರ್ಬೋದು ಎಲ್ಲ ನಮ್ಮ ಚಾಂದ್ರು ಎಲ್ಲರೂ ಸೇರಿರುತ್ತೇನೆ ಎಲ್ಲ ವೇದಿಕೆ ಮೇಲೆ ಇಲ್ಲಿರುವವರು, ಮುಖ್ಯವಾಗಿ ಪೌರ ಕಾರ್ಮಿಕರು ನಿಮ್ಮೊಂದು ಹ್ಯಾಟ್ಸಾಪ್. ಯಾಕೆಂದ್ರೆ ಪ್ರತಿ ಕಾರ್ಯಕ್ರಮದಲ್ಲೂ ಯಾರೇ ಏನೇ ಸೇವೆ ಮಾಡಲಿ ಏನೇ ಮಾಡಲಿ ನಿಮ್ಮ ಕೈ ಜೋಡಿಸ್ತಿರೋದು ನಿಮ್ಗೊಂದು ಯಾವತ್ತೂ ಒಂದು ಪ್ರೀತಿ ಚಪ್ಪಾಳೆ ಇರಲಿ. ಯಾಕಂದ್ರೆ ನೀವು ಇರೋದ್ರಿಂದಾನೇ ನಾವಿಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನನ್ನ ಪ್ರೀತಿಯ ಮೈ ಇನ್ಸ್ಪಿರೇಷನ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ DK ಶಿವಕುಮಾರ್ ಸಾಹೇಬರು ಅವರು ಹುಟ್ಟಿದ ದಿನ ಏನ್ ಮಾಡ್ತಾರೆ ಅಂದ್ರೆ ಅವರೊಂದು ಮಾತು ಹೇಳ್ತಾರೆ, ಜೊತೆಗೂಡಿ ಬರುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ನಾನು ಇವತ್ತು ಮಾತು ಕೊಡ್ತೀನಿ ಅಂತ ಇವತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಹೇಳ್ತಾ ಇದ್ರು. ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ನಾವು ಯಾವುದೇ ಭೇದ ಭಾವ ಮಾಡಲ್ಲ, ಯಾರಿರ್ಲಿ ಯಾರು ಹೋಗ್ಲಿ, ಯಾರು ಬರ್ಲಿ ಯಾರು ಹೋಗ್ಲಿ. 28ಕ್ಕೆ ಹಾಗೂ ಈ ಬರೋ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಬಹುಮತದಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು ನೇತೃತ್ವದಲ್ಲಿ, ಸೋಮ್ಯಾ ರೆಡ್ಡಿ ಮೇಡಮ್ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಯಾವ ಮಟ್ಟ ಕೇದಾರ್ ಪಾರ್ಟಿ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು, ಪ್ರತಿಯೊಂದು ಹೆಜ್ಜೆನೂ ನಾವೆಲ್ಲ ಒಗ್ಗಟ್ಟಾಗಿ ಸೇರ್ತೀವಿ ಅಂತ ಹೇಳ್ತಾ ಎರಡು ಮಾತ್ರ ಮುಗಿಸ್ಕೊಂಡು ಕೊನೆಯದಾಗಿ ನನ್ನ ಕೊನೆ ಮನಸ್ಸಿನ ಅಭಿಪ್ರಾಯ. ಯಾಕೆಂದ್ರೆ DK ಸಾಹೇಬರು ಹುಟ್ಟಿದ ಬಿಟ್ಟಿನ ನಾನು ಮನಸ್ಸಾರೆ ವಿಶ್ ಮಾಡೋದು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಹುಟ್ಟಿದ ಬಿಟ್ಟಿನ ಅವರಿಗೆ ವಿಶ್ ಮಾಡ್ತಾ ಈ ಎರಡು ಮಾತ್ರ ಮುಗಿಸ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಎಲ್ಲ ಗಣ್ಯರಿಗೆ ಹಾಗೂ ನಮ್ಮ ಪದ್ಮನಾಭನಗರ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು, ಮಹಿಳಾ ವಾರ್ಡ್ ಅಧ್ಯಕ್ಷರು, ಮಹಿಳಾ ಬ್ಲಾಕ್ ಅಧ್ಯಕ್ಷರು, ಮಹಿಳಾ ಕಾರ್ಯಕರ್ತರು, ಮುಂಚಿನ ಘಟಕದ ಅಧ್ಯಕ್ಷರುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ಎಲ್ಲರಿಗೂ ವಂದನೆಗಳು. ಇವತ್ತು ನಮ್ಮ ಕನಕಪುರ ಬಂಡ ಅಂತ ಹೆಸರುವಾಸವಾಗಿರುವ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ 64ನೇ ಹುಟ್ಟುಹಬ್ಬ ದಿವಸ ಆಚರಣೆ ಮಾಡಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಕಚೇರಿ ಹತ್ರ ಸೇರಿದ್ದೀವಿ. ಪ್ರತಿ ವರ್ಷ ಇದೇ ಪದ್ಮನಾಭನಗರ ಕ್ಷೇತ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ನಮ್ಮ 2023 ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ಅವರು ಪ್ರತಿ ಸಲ ಈ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನಂದ್ರೆ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಒಗ್ಗೂಡಿ ಸಂಘಟನೆ ಯಾವ ರೂಪದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಒಂದು ಸಂಘಟನೆ ಇರಲಿ, ಅದು ಸೇವಾದಲ್ಲಿ ಇರಲಿ, ಮುಂಚಿನ